ತಾ ಹೇಳಿದನಲ್ಲವೇ, ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಪ್ರಿಯ ವೀಕ್ಷಕರೇ, ದೇವ ಮಕ್ಕಳೇ, ಪ್ರಸಂಗಿ 1ನೇ ಅಧ್ಯಾಯ ಹಳೆ ಒಡಂಬಡಿಕೆಯಲ್ಲಿ ಜ್ಞಾನೋಕ್ತಿ ಪುಸ್ತಕವಾದ ಮೇಲೆ ಸೊಲೊಮೋನನು ಬರೆದಿರುವಂಥ 1ನೇ ಅಧ್ಯಾಯದಿಂದ ನಾವು ಹಲವಾರು ಪಾಠಗಳನ್ನು ಕಲಿತೀವಿ. ಈ ಪ್ರಸಂಗ ಅನೇಕರಿಗೆ ಉಪಯುಕ್ತವಾಗಿತ್ತು. ದೇವರಿಲ್ಲದ ಜೀವಿತ ವ್ಯರ್ಥ, ಇದರ ಬಗ್ಗೆ ಅವರು ಕಲಿತು ತಮ್ಮ ಜೀವಿತಗಳನ್ನು ದೇವರಿಗೆ ಒಪ್ಪಿಸಿಕೊಟ್ರು. ನೀವು ಸಹ ಕೇಳಿಸ್ಕೊಳ್ರಿ, ನೋಡ್ರಿ, ಆನಂದಿಸ್ರಿ. ಮಾತ್ರವಲ್ಲದೆ ಗಾಳಿ, ಸಮುದ್ರ, ನದಿ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾನೆ. ಪ್ರಿಯ ದೇವರ ಮಕ್ಕಳೇ, ಇವತ್ತು ನಿನ್ನ ಮಾತೇನು? ನಿನ್ನ ಮನೆಯಲ್ಲಿ ನಿನ್ನ ಮಾತೇನು? ನಿನ್ನ ಮಾತು ಜಾಸ್ತಿ ಸೃಷ್ಟಿಕರ್ತನದ್ದಾಗಿರಬೇಕು, ದೇವರದ್ದಾಗಿರಬೇಕು ನಿನ್ನ ಮಾತು ಅಲ್ವಾ? ಇವತ್ತು ಪ್ರಿಯ ದೇವರ ಮಕ್ಕಳೇ, ನಾವು ಮನೆಯಲ್ಲಿ ಜನರಲ್ ಆಗಿ ನಮ್ಮ ಮಾತುಗಳು ಇರಬಾರ್ದು ಅಂತ ಏನಿಲ್ಲ. ನಾವು ಮಾತಾಡ್ಬೋದು, ಒಬ್ರಿಗೊಬ್ರು ನಾವು ಮಾತಾಡ್ಕೊಳ್ಬೋದು. ಬಟ್ ಆದರೆ ಪ್ರಿಯ ದೇವರ ಮಕ್ಕಳೇ, ನಾವು ಎಲ್ಲೇ ಹೋದ್ರು ಏನೇ ಇದ್ರು, ಅಪ್ಪ ದೇವರು ಹೇಗಪ್ಪ ಸೃಷ್ಟಿ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಸೃಷ್ಟಿ ಮಾಡಿದ್ದಾರೆ. ಪ್ರಿಯರೇ, ನಿಮಗೆ ದೇವರು ಕೆಲಸ ಕೊಟ್ರಲ್ಲ, ಜನ ಯಾರಾದರೂ ಕೇಳಿದೆ ಒಳ್ಳೇದಪ್ಪ, ಆದರೆ ಅವ್ರು ಇಲ್ಲೇ ಹೋಗಿದ್ರೆ ಈ ಕೆಲಸ ನನಗಿರ್ತಾ ಇರಲಿಲ್ಲ, ಅವ್ರು ಇಲ್ಲೇ ಹೋಗಿದ್ರೆ ಈ ಸಂಬಳ ನನಗಿರ್ತಾ ಇರಲಿಲ್ಲ, ಅವರೇ ಅಪ್ಪ, ಅವ್ರನ್ನ ಘನಮಾನ ಪಡಿಸ್ರಿ, ಯೇಸು ನಾಮನ ನೀವು ಹೇಳ್ರಿ. ಇವನೇನು ಮಾಡ್ತಾನೆ ನೋಡಿ, ಸೊಲೊಮೋನ ದೇವರೇ ಅವನಿಗೆ ಜ್ಞಾನ ಕೊಟ್ಟಿದ್ದು, ಕಡೆಗೆ ಜ್ಞಾನ ಕೊಟ್ಟಂಥ ದೇವರನ್ನೇ ಮರ್ತು ಬಿಡ್ತಾನೆ. ಎಷ್ಟು ಜನ ಗೊತ್ತಾ, ಇವತ್ತು ನಿಮಗೆ ಉಸಿರು ದೇವರು ಕೊಟ್ಟಿದ್ದಾರೆ, ನಿಮಗೆ ಜೀವ ಕೊಟ್ಟಿದ್ದಾರೆ, ದೇವರು ನಿಮಗೆ ಒಳ್ಳೆ ಅಂತಸ್ತು ಕೊಟ್ಟಿದ್ದಾರೆ, ದೇವರು ನಿಮಗೆ ಒಳ್ಳೆ ಆಸ್ತಿ ಕೊಟ್ಟಿದ್ದಾರೆ. ಇದೆಲ್ಲ ದೇವರು ಕೊಟ್ಟಿರುವಾಗ ಯಾಕೆ ದೇವರನ್ನು ನೀನು ಮರೀತಾ ಇದ್ದೀವಿ? ಎಷ್ಟೋ ಜನ ಬರೀ ಒಂದು 5 ನಿಮಿಷ ಯಾರನ್ನೋ ಒಬ್ಬರನ್ನು ಕೇಳಿದೆ, ನೀವು ಬೈಬಲ್ ಓದಿ ಪ್ರಾರ್ಥನೆ ಮಾಡೋದು. ನಾನು ಅಯ್ಯ, ನನಗೆ ಗೊತ್ತಿರೋದು ಒಂದೇ ಒಂದು ಅಧ್ಯಾಯ, ಪ್ರತಿದಿನ ಅದನ್ನೇ ಓದೋದು. ಅದು ಯಾವುದಂದರೆ ಕೀರ್ತನೆ 91. ಅದು ಮಾತ್ರ ನಾನು ಓದ್ತೀನಿ, ಯಾಕಂದರೆ ಭೂಕಂಪ ನನ್ನ ಮನೆ ಹತ್ರ ಆಗಬಾರ್ದು. ನೋಡಿ, ಎಷ್ಟೋ ಜನ ಇವತ್ತು ಆ ರೀತಿ ಇದ್ದಾರೆ. ಯಾಕಂದರೆ ನಿನ್ನ ಮಗ್ಗುಲಲ್ಲಿ 1000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನ ಬಿದ್ದರು, ನಿನಗೇನು ತಟ್ಟದು ಅಂತ ವಾಗ್ದಾನ ಇದಲ್ಲ. ಉಪದ್ರವವು ನಿನ್ನ ಗುಡಾರದ ಸಮೀಪಕ್ಕೂ ಬಾರದು ಅಂತ ವಾಗ್ದಾನ ಇದಲ್ಲ. ಅದಕ್ಕೆ ಅದು ಒಂದೇ ಕೀರ್ತನೆ ಗೊತ್ತಪ್ಪ, ಅದು ಒಂದೇ 30 ವರ್ಷದಿಂದ ಓದ್ತಾನೆ ಇದ್ದೀನಿ ಅಂತ. ಆಹಾ, ಏನಯ್ಯ, ಮುದ್ದೆನೇ ತಿನ್ನು, 60 ವರ್ಷ ಬರೀ ಮುದ್ದೆನೇ ತಿನ್ನು, ಹೆಂಗಿರ್ತದೆ ನಿನ್ನ ನಾಲ್ಗೆ? ನಿನಗೆ ನಿನ್ನ ನಾಲಿಗೆಗೆ ರುಚಿಯಾದ ಊಟ ಬೇಕು, ಟೇಸ್ಟಿಯಾದ ಊಟ ಬೇಕು, ಡಿಫ್ರೆಂಟ್గా ఉండాల. అయితే దేవునికి మాత్రము మేమేం చేస్తామో ఒకే తరం. ಏನಪ್ಪ, ಹೆಂಗಪ್ಪ ನೀನು ದೇವರನ್ನ ಸ್ತುತಿಸ್ತೀಯ? ನೋಡಿ, ಇಲ್ಲಿ ಕೀರ್ತನೆ 19:1, ಸಿ ಸಾಮ್ಸ್ 19:1, ಕೀರ್ತನೆ 19:1. ಮುನ್ರಾಜ್ ಅವ್ರು ಓದಪ್ಪ, ಮುನ್ರಾಜ್ ಅವ್ರು ಓದ್ರಿ. ಕೀರ್ತನೆ 19:1. ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸುತ್ತದೆ, ಗಗನವು ಆತನ ಕೈ ಕೆಲಸವನ್ನು ತಿಳಿಸುತ್ತದೆ. ಅಮ್ಮ, ನಿಮ್ಮ ಸ್ಟೇಟಸಲ್ಲಿ ಏನಿದೆ? ನಿಮ್ಮ ಮೊಬೈಲ್ ಸ್ಟೇಟಸಲ್ಲಿ, ಪ್ರೊಫೈಲ್ಗಳಲ್ಲಿ ಏನೇನಿದೆ? ಇರಲಿ, ಒಳ್ಳೆಯದೇ. ನಾನು ಈ ಎಜುಕೇಷನ್ ಮಾಡಿದ್ದೀನಿ, ಈ ಊರಿಗೆ ಹೋಗಿದ್ದೀನಿ, ಇಂಥ ಕಡೆ ಹೋಗಿದ್ದೆ, ಇಂಥ ಕಡೆ, ವೆರಿ ಗುಡ್. ಬಟ್ ದೇವರ ಮಕ್ಕಳ ಸ್ಟೇಟಸಲ್ಲಿ ಲಾಸ್ಟಲ್ಲಿ ಎಂಡ್ ಮಾಡಬೇಕಾಗಿರೋದು, ಇದಕ್ಕೆಲ್ಲ ನಾನು ದೇವರಿಗೆ ಸ್ತೋತ್ರ ಮಾಡ್ತೀನಿ ಅಂತೇಳಿ ಇರಬೇಕು. ಫಾರ್ ಆಲ್ ದೀಸ್ ಥಿಂಗ್ಸ್ ಐ ಪ್ರೈಸ್ ಗಾಡ್, ಇದಿರಬೇಕು ದೇವರ ಮಕ್ಕಳ ಸ್ಟೇಟಸಲ್ಲಿ, ಅಲ್ವಾ? ಇದಿಲ್ಲ, ಅನೇಕರಲ್ಲಿ ಇಲ್ಲ. ನೋಡಿ, ಸೊಲೊಮೋನ ಸೃಷ್ಟಿಕರ್ತನನ್ನು ಸ್ಮರಿಸದೆ ಬರೀ ನದಿ, ಸಮುದ್ರ, ಸೂರ್ಯ ಏರಿ ಹೋಗ್ತಾನೆ, ಏರಿ ಬರ್ತಾನೆ, ಇಷ್ಟೇ ಅವನು. ನಿಂದೇನು ಎಕ್ಸ್ಪ್ಲನೇಷನ್? ನೀನು ಜನರ ಹತ್ರ ಮಾತನಾಡಬೇಕಾದ್ರೆ ಏನು ಎಕ್ಸ್ಪ್ಲನೇಷನ್? ಭಾಳ ಪ್ರಾಮುಖ್ಯ ಪ್ರಿಯರೇ. ನೀವು ಕಾಫಿ ಶಾಪ್ಗೆ ಹೋಗ್ತೀರಾ, ನೀವು ಪಾನಿಪುರಿ ಹತ್ರ ಹೋಗ್ತೀರಾ, ನೀವು ಹೋಟ್ಲ್ ಹತ್ರ ಹೋಗ್ತೀರಾ, ನೀವೆಲ್ಲ ಗುಂಪಾಗಿ ಸೇರ್ತೀರಾ. ನಿಮ್ಮ ಗುಂಪು ನೋಡಿದವರು ಏನು ಮಾಡ್ಬೇಕು ಗೊತ್ತಾ? ಇವ್ರು ಯಾರೋ ಡಿಫ್ರೆಂಟಪ್ಪ, ಇವರು ದೇವ್ರ ಮಕ್ಕಳು ಅಂತ ಹೇಳ್ಬೇಕು. ಕೆಲವರೆಲ್ಲ ಡಬಲ್ ಮೀನಿಂಗ್ ಜೋಕ್ಗಳು,
ಏನೇನು ಜೋಕ್ಗಳು ಹೊಡಿತೀರಾ. ಅನ್ಯರಾದರೂ ಎಷ್ಟೋ ಬೆಟ್ರು. ನಿಮ್ಮನ್ನು ನೋಡಿ ದೇವ್ರನ್ನ ಸ್ತುತಿಸ್ತಾರ, ಅವರು ದೇವ್ರನ್ನ ಕೊಂಡಾಡ್ತಾರ. ಒಂದು 10 ಏರ್ ಕಟ್ಟಿಂಗ್ ಸಲೂನ್ನ ಓನರ್ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡೆ ನಾನು. ಏನಕ್ಕೆ? ಕಟ್ಟಿಂಗ್ಗೆ, ನನ್ನ ಕಟ್ಟಿಂಗ್ಗೆ 10 ಏರ್ ಕಟ್ಟಿಂಗ್ ಸಲೂನ್ ಅವ್ರಿಗಿರೋದು. ಅವಮ್ಮ ಕ್ರಿಶ್ಚಿಯನ್. ಬಟ್ ಆದರೆ ಅವತ್ತು ನಾನು ಏರ್ ಕಟ್ಟಿಂಗ್ ಹೋಗೋ ಆ ಟೈಮಲ್ಲಿ ಈ ಅಮ್ಮ ಅವತ್ತಿರಲಿಲ್ಲ. ನಾನು ಕಟ್ಟಿಂಗ್ ಮಾಡಬೇಕಾಯ್ತು. ನನ್ನನ್ನು ಏನು ಮಾಡಿದ್ರು, ಇನ್ನೊಬ್ಬರು ಅವರು ಕಟ್ಟಿಂಗ್ ಶಾಪಲ್ಲಿ ಕಟ್ಟಿಂಗ್ ಮಾಡಂತ ಇನ್ನೊಬ್ಬರ ಹತ್ರ ಬಿಟ್ಟರು. ಆ ಕಟ್ಟಿಂಗ್ ಶಾಪಲ್ಲಿ 10 ಜನ ಕಟ್ ಮಾಡ್ತಾಯಿದ್ದಾರೆ, ಏರ್ ಕಟ್ ಮಾಡ್ತಾಯಿದ್ದಾರೆ, ಅಪಾಯಿಂಟ್ಮೆಂಟ್ ತೊಗೊಂಡಿರೋದು. ಸರಿ, ನನಗೆ ಕಟ್ ಮಾಡಿದವಳು ಹುಡುಗಿ, ಒಂದು ಹೆಣ್ಣು ಮಗು. ನನ್ನನ್ನು ಕರ್ಕೊಂಡೋದವರು ಪಾಸ್ಟ್ರು. ಅವರು ನನ್ನನ್ನು ಇಲ್ಲಿ, ಯಾಕಂದರೆ ಆ ಸಲೂನ್ನಲ್ಲಿ ಆ ಚೇರ್ ಹತ್ರ ಇರೋರು ಮಾತ್ರನೇ ಇರಬೇಕು, ಬಾಕಿಯವರು ಅಲ್ಲಿ ಕ್ಯಾಬಿನ್ನಲ್ಲಿ ಕೂತ್ಕೋಬೇಕು. ಗಾಜು ಇರುತ್ತೆ, ಅವ್ರು ನೋಡ್ಬೋದು. ಪಾಸ್ಟ್ರು ಸರಿ ನನ್ನ ಕರೆದ್ರು. ನಾನು ಹೋಗಿ ಕೂತ್ಕೊಂಡೆ. ತಲೆ ಹಿಂಗಂದ್ರು, ಹಿಂಗೆ ಓಕೆ ಓಕೆ ಸರಿ. ಕಾಸು ಕೊಟ್ಟೆ. ಕಾಸು ಕೊಟ್ಟ ಮೇಲೆ ಆ ಹುಡುಗಿ ಕೇಳ್ತಾಳೆ, ಮಾರ್ಕ್ ಅವರೇ, ನನಗಾಗಿ ಪ್ರಾರ್ಥನೆ ಮಾಡ್ತೀರಾ? ನನಗೆ ಎದೆ ಡಗ್ಗಂತು. ಏನಪ್ಪ, ಹೆಂಗೆ ಗೊತ್ತಾಯ್ತು ಇವಳಿಗೆ ನಾನು ಕ್ರಿಶ್ಚಿಯನ್ ಅಂತ? ಹೆಂಗೆ ಗೊತ್ತಾಯ್ತು ಇವಳಿಗೆ ಪ್ರಾರ್ಥನೆ ಮಾಡಿಸ್ಕೋಬೇಕಂತ? ಸರಿ ಸಿಸ್ಟರ್, ವಾಟ್ ಕ್ಯಾನ್ ಐ ಪ್ರೇ ಫಾರ್ ಯು? ನಿನಗಾಗಿ ಏನಕ್ಕಮ್ಮ ಪ್ರಾರ್ಥನೆ ಮಾಡಬೇಕಂತ ಕೇಳಿದಾಗ, ಇಲ್ಲ, ನನಗೆ ದೇಹದಲ್ಲಿ ಅನೇಕ ಥರದ ಅನಾರೋಗ್ಯಗಳಿದೆ, ಮತ್ತು ಜೀವಮಾನದಲ್ಲಿ ನಂಗೆ ಸಮಾಧಾನ ಇಲ್ಲ, ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅಂತ ಹೇಳಿದೆ. ಇರಲಿ ಅಮ್ಮ, ನಿನಗಾಗಿ ನಾವು ಪ್ರೇಯರ್ ಮಾಡ್ತೀವಿ. ಸರಿ, ಪಾಸ್ಟ್ರು ಕರೆದೆ. ಪಾಸ್ಟರ್, ನೀವು ನಿಮ್ಮ ಚರ್ಚು ಇಲ್ಲೇ ಹತ್ರನೇ ಇದೆಲ್ಲ, ನಿಮ್ಮ ಅಡ್ರೆಸ್ ಎಲ್ಲ ಕೊಡ್ರಿ ಆಕೆಗೆ. ಆ್ಯಂಡ್ ಅವ್ರಿಗೆ ಹೇಳಿದೆ, ನೀವು ಅವ್ರನ್ನ ಫಾಲೋಅಪ್ ಮಾಡಿ. ಈಗ ನೋಡಮ್ಮ, ನಿನ್ನ ರಕ್ಷಣೆ ಪ್ರಾರ್ಥನೆ ನಡೆಸಿ. ಮೊದಲು ನಿನಗೆ ಪಾಪ ಕ್ಷಮಾಪಣೆ ಬೇಕು. ಎರಡನೇದಾಗಿ, ಯಾಕಂತಂದರೆ ಈ ಲೋಕದಲ್ಲಿ ಪಾಪ ಕ್ಷಮಾಪಣೆ ಇಲ್ಲದೆ ನನಗೆ ಸಂತೋಷ ಇಲ್ಲ, ನಿನಗೆ ಯೇಸು ಬೇಕು ಅಂತೇಳಿ ಆಕೆಗೆ ಪ್ರಾರ್ಥನೆ ಮಾಡಿ ಎಲ್ಲ ಆದಮೇಲೆ ನನಗೊಂದು ಕ್ವಶನ್, ಇವಳಿಗೆ ಹೆಂಗೆ ಗೊತ್ತಾಯಿತು ನಾನು ಕ್ರಿಶ್ಚಿಯನ್ ಅಂತ? ನಾನು ಪಾಸ್ಟ್ರು ಗೀಸ್ಟ್ರು ಅಂತ ಏನು ಹೇಳ್ಕೊಂಡಿಲ್ಲ. ಎಲ್ಲ ಗಮನ ಇಡಿ. ಈ ಪಕ್ಕದಲ್ಲಿ ಕುಳಿತಿದ್ದಾರಲ್ಲ ಕಸ್ಟಮರ್ಸು, ಇವರೆಲ್ಲರೂ ಆ ಕಟ್ ಮಾಡೋಂಥವ್ರಿಗೆ ಕಾಂಪ್ಲಿಕೇಟೆಡ್ ಮಾಡಿಬಿಟ್ರು. ಗೊತ್ತಲ್ಲ, ಏನೇನೋ ಕಟ್ಟಿಂಗ್ ಇದಲ್ಲ, ಫುಟ್ಬಾಲ್ ಕಟ್ಟಿಂಗು, ವಾಲಿಬಾಲ್ ಕೋರ್ಟ್ ಕಟ್ಟಿಂಗು, ಮತ್ತು ಹಿಂಗೆ ಏಮೇಮೋ ಕಟ್ಟಿಂಗ್ಗಳು ಉಂಟುಂದೆ. ಈ ಕಟ್ಟಿಂಗ್ ಮಾಡೋರಿಗೆ ಸ್ವಲ್ಪ ಇದು. ನನ್ನ ಹಂಗಿಲ್ಲ, ಸ್ಲೋಪ್ ಕಟ್ಟಿಂಗೆ ಎಲ್ಲ ಸೇಮೆ, 60 ವರ್ಷದಿಂದ ಸೇಮೆ ನಂದು. ಬಟ್ ನಾನು ಸ್ಮೈಲ್ ಮಾಡ್ತಿದ್ದೆ, ಬರೀ ಆ ಕನ್ನಡಿ ಕೂತ್ಕೊಂಡು ಸ್ಮೈಲ್ ಆಡಿಗೆ ತಲೆ ಆಡಿಸ್ತಾರೆ. ನಾನು ಏನಕ್ಕೆ ಈ ಪಾಯಿಂಟ್ ಹೇಳಿದೆ ಅಂದರೆ, ನಮ್ಮ ನಡತೆಯಲ್ಲಿ, ನಮ್ಮ ಮಾತುಗಳಲ್ಲಿ ನಾವು ಇಂಥವರು ದೇವರ ಮಕ್ಕಳು ಅಂತ ಹೊರಗಡೆಯವರಿಗೆ ಗೊತ್ತಾಗಬೇಕು. ಅಷ್ಟರ ಮಟ್ಟಿಗೆ ನಮ್ಮ ಜೀವಿತದಲ್ಲಿ ನಾವು ಚೇಂಜ್ ಆಗಬೇಕು, ಬದಲಾವಣೆ ಆಗಬೇಕು. ನಿಮ್ಮ ಮಾತುಗಳು ಸ್ವಲ್ಪ ಭಯಭಕ್ತಿಯಿಂದ ಇರಲಿ. ನೀವು ನಗಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಒಬ್ಬರ ಹತ್ರ ಒಬ್ಬರು ಚೆನ್ನಾಗಿರಬೇಕು ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಅನ್ಯರ ಮುಂದೆ ನಿಮ್ಮ ಮಾತುಗಳಲ್ಲಿ ಯೇಸು ತಿರ್ಗಾ ಬರ್ತಾರೆ, ನೀನು ದೇವರ ಮಗಳು, ದೇವರ ಮಗನು ಎಂಬುದಾಗಿ ನಿನ್ನ ಮಾತಿನಲ್ಲಿ ಇರಬೇಕು ಪ್ರಿಯರೇ. ಸೊಲೊಮೋನನಲ್ಲಿ ಅದು ಇರಲಿಲ್ಲ. ಸೃಷ್ಟಿಕರ್ತನನ್ನು ಸ್ಮರಿಸದೇನೆ ಅವನು ಸ್ಮರಿಸ್ತಾ ಇದ್ದಿದ್ದೆಲ್ಲ ಬರೀ ಸೃಷ್ಟಿ. ನೀನು ಹೋಟ್ಲಿಗೆ ಹೋದಾಗ, ನೀನು ಕಾಫಿ ಶಾಪ್ಗೆ ಹೋದಾಗ, ನೀನು ಡ್ರೀಮ್ ಕೆಫೆಗೆ ಹೋದಾಗ ಮಾತ್ರವಲ್ಲದೆ ನೀನು ಅಂಗಡಿಗೆ ಹೋದಾಗ, ನೀನು ಎಲ್ಲೇ ಹೋದರೂ ಸಹ ನೀನು ಮಾಡುವಂಥ ವ್ಯಾಪಾರ ಪ್ರತಿಯೊಂದು ಕಾರ್ಯಗಳಲ್ಲಿ ನೀನು ಕ್ರಿಶ್ಚಿಯನ್ ಅಂತ ಗೊತ್ತಾಗಬೇಕು. ಪ್ರಿಯರೇ, ನಾನು ನಂಬ್ತೀನಿ ಪ್ರಸಂಗ ನಿಮ್ಮೆಲ್ಲರಿಗೂ ಬಹಳ ಉಪಯುಕ್ತವಾಗಿತ್ತೆಂಬುದಾಗಿ. ಒಂದು ವೇಳೆ ಎಲ್ಲಿ ದೇವರು ಇಲ್ವೋ, ಯಾವ ಒಂದು ನಿಮ್ಮ ಜೀವಿತದ ಏರಿಯಾಗಳಲ್ಲಿ ದೇವರಿಲ್ವೋ, ದೇವರ ವಾಕ್ಯದ ತತ್ವಗಳಿಗೆ ಅನುಗುಣವಾಗಿ ನಡೀತಾ ಇಲ್ವೋ, ಮಾನಸಾಂತರಪಟ್ಟು ವಾಕ್ಯಗಳನ್ನು ಓದಿ ದೇವರಲ್ಲಿ ನೀವು ಜೀವಿಸುವಾಗೆಲ್ಲ ಲಾಭ ಎಂಬುದಾಗಿ ತಿಳ್ಕೊಳ್ಳೋಕ್ಕೆ ಇದು ಸಹಾಯ ಮಾಡುತ್ತೆ. ಆ ರೀತಿ ಯಾರಾದರೂ ಇದ್ದರೆ ಅಂಥವರಿಗಾಗಿ ನಾನು ಪ್ರಾರ್ಥನೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಒಂದು ವೇಳೆ ಇದೇ ಮೊದಲನೇ ಬಾರಿ ಈ ಪ್ರಸಂಗವನ್ನು ನೀವು ನೋಡ್ತಾ ಇದ್ರೆ ಅಂದರೆ, ಯೇಸು ನಿಮ್ಮನ್ನು ಕರೀತಾ ಇದ್ದಾರೆ. ಯೇಸುವಿಗೆ ನಿಮ್ಮ ಜೀವಿತವನ್ನು ಒಪ್ಪಿಸ್ಕೊಡ್ರಿ. ಪ್ರಾರ್ಥನೆ ಮಾಡೋಣವಾ? ಪರಮ ಪ್ರೀತಿಯುಳ್ಳ ತಂದೆ ಆದವರೇ, ನಿಮ್ಮ ಸ್ತೋತ್ರ. ಹೌದು ಸ್ವಾಮಿ, ಪ್ರಸಂಗಿ 1ನೇ ಅಧ್ಯಾಯದಿಂದ ದೇವರಿಲ್ಲದ ಜೀವಿತ ವ್ಯರ್ಥ, ಇದರ ಕುರಿತು ನಮ್ಮೊಂದಿಗೆ ಮಾತನಾಡಿದ್ಯಪ್ಪ. ದೇವರೇ, ನಾವು ನೀನಿಲ್ಲದ ಜೀವಿತ ಜೀವಿಸಬಾರ್ದು. ನನಗಂತೂ ಬದುಕುವುದೆಂದರೆ ಕ್ರಿಸ್ತನೇ, ಸಾಯುವುದೆಂದರೆ ಲಾಭ ಎಂಬುದಾಗಿ ಪೌಲ ಹೇಳಿದ ಹಾಗೆ ಆ ಒಂದು ಜೀವಿತವನ್ನು ಜೀವಿಸುವಾಗ ಎಲ್ಲರಿಗೂ ಕೃಪೆ ಕೊಡಪ್ಪ. ವಾಕ್ಯದ ಆಧಾರದ ದೈವಿಕ ತತ್ವಗಳನ್ನ ಅನುಸರಿಸಿ ಜೀವಿಸುವಾಗ ನಮಗೆ ಕೃಪೆ ಕೊಡು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇನ್. ಗಾಡ್ ಬ್ಲೆಸ್ ಯು. ಯೇಸು ನಿಮ್ಮನ್ನು ಕೈ ಬಿಡನು.
ಪಾತ್ರದಲ್ಲಿ ಇರುವಾಗಲೂ ನೀನು ಪಾಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ನಾ ಕೈ ಬಿಡೆನು, ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು. ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾವು ಕಷ್ಟ ಬಾರುತ್ತಿದ್ದರು, ಬಾಯ ಪಾಡಲಾರೆ, ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ. ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡನು. ನಾ ಕೈ ಬಿಡೆನು, ನಾ
ಹೇಳಿದ ನಲ್ಲವೇ